ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಯಾಗಿ ಬರಲಿರುವ ಮೇ ತಿಂಗಳಿಗೆ ಬರೋಬ್ಬರಿ 11 ವರ್ಷಗಳಾಗ್ತಾ ಇದೆ. ಈ 11 ವರ್ಷಗಳಲ್ಲಿ ಭಾರತದ ವಿದೇಶಾಂಗ ನೀತಿ ಹೇಗಿದೆ ಅಂತ ಒಂದು ಸಲ ಈಗ ನೀವು ಚರ್ಚೆ ಮಾಡೋಣ. ಮೊದಲು ನಮ್ಮ ಸುತ್ತಮುತ್ತಲು ಇರುವಂಥ ದೇಶಗಳ ಜೊತೆ ಅದರ ಪರಿಸ್ಥಿತಿ ಮತ್ತು ಅದನ್ನು ನರೇಂದ್ರ ಮೋದಿ ಎದುರಿಸುವ ರೀತಿ ಎರಡನ್ನು ಈಗ ತಮ್ಮೆದುರಿಗೆ ವಿಶ್ಲೇಷಿಸುವ ಪ್ರಯತ್ನವನ್ನು ಮಾಡ್ತೀನಿ. ಯಾಕೆ ಇದ್ರ ಬಗ್ಗೆ ಮಾತಾಡಬೇಕಾಯಿತು ಅಂದರೆ ಎರಡು ಬೆಳವಣಿಗೆಗಳದು. ಮೊದಲೇ ಬೆಳವಣಿಗೆ, ಎಂದೂ ಭಾರತದ ಜೊತೆ ಬಾಂಧವ್ಯದ ಶಬ್ದಗಳನ್ನು ಮಾತನಾಡಲಾರ್ದಂಥ ಚೈನಾದ ರಾಷ್ಟ್ರಪತಿ ಕ್ಸಿ ಜಿನ್ಪಿಂಗ್ ಅವರು ಭಾರತಕ್ಕೆ ಕರೆ ಕೊಡ್ತಾರೆ. ಅಮೆರಿಕೆಯ ಡೊನಾಲ್ಡ್ ಟ್ರಂಪ್ ಅವರು ಹೇರ್ತಾ ಇರುವಂಥ ಆರ್ಥಿಕ ಹೊರೆ ಇದೆಯಲ್ಲ, ಇದನ್ನು ನಾವು ಮತ್ತು ಭಾರತ ಒಟ್ಟಾಗಿ ಎದುರಿಸೋಣ ಅಂತ ನರೇಂದ್ರ ಮೋದಿ ಅವರಿಗೆ ಕರೆಯನ್ನು ಕೊಡ್ತಾರೆ. ಮೊದಲನೇದಾಗಿ ಡೊನಾಲ್ಡ್ ಟ್ರಂಪ್ ಹಾಗೂ ನರೇಂದ್ರ ಮೋದಿ ಅವರ ಸಂಬಂಧ ಸ್ನೇಹ ಹೇಗಿದೆ ಅಂತ ಜಾಗತಿಕ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಚೈನಾ ಕೂಡ ಇದಕ್ಕೆ ಹೊರತಾಗಿಲ್ಲ. ಕ್ಸಿ ಜಿನ್ಪಿಂಗ್ ಅಮಾಯಕರೇನಲ್ಲ, ಅವರಿಗೆ ಭಾರತ ಅಮೆರಿಕೆಯ ಸಂಬಂಧ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಸಂದರ್ಭ ಬಂದಾಗಲೆಲ್ಲ ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವರನ್ನು ಎಲ್ಲೆಲ್ಲಿ ಶ್ಲಾಘಿಸಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ಹೊಗಳಿದ್ದುಂಟು. ಮೇಲಾಗಿ ನರೇಂದ್ರ ಮೋದಿ ಅವರ ಕುರಿತಾಗಿ ಈತ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತ ಕೂಡ ಹೇಳಿದ್ದಾರೆ. ಈತ ನೆಗೋಷಿಯೇಟ್ ಮಾಡೋದರಲ್ಲಿ ಭಾಳ ನಿಸ್ಸೀಮ ಅಂತ, ಹಿ ಈಸ್ ಅ ವೆರಿ ಗುಡ್ ನೆಗೋಷಿಯೇಟರ್ ಅಂತ ಹೇಳಿದ್ದಾರೆ. ಹಾಗಿರುವ ಸಂದರ್ಭದಲ್ಲಿ ಶತ್ರು ರಾಷ್ಟ್ರವಾಗಿರುವಂಥ ಚೈನಾದ ಅಧ್ಯಕ್ಷ ಭಾರತ ನನ್ನ ಜೊತೆ ಸೇರಿಕೊಳ್ಳಲಿ, ನಾವಿಬ್ಬರೂ ಸೇರಿ ಅಮೆರಿಕೆಯ ವಿರುದ್ಧ ಸೆಣಸೋಣ ಅಂತ ಹೇಳಿದ್ದು, ಇದನ್ನು ವೈಶ್ವಿಕ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಪರಿಗಣಿಸಬೇಕಾಗುತ್ತದೆ. ಅಮೇರಿಕೆಯನ್ನು ಭಾಳ ದೊಡ್ಡದಾದಂಥ ಮಾರುಕಟ್ಟೆ ಅಂತ ಪರಿಗಣಿಸಿ ಚೈನಾದಲ್ಲಿ ಔದ್ಯಮಿಕ ವಲಯದಲ್ಲಿ ಭಾಳ ದೊಡ್ಡದಾದಂಥ ಕ್ರಾಂತಿಯಾಗಿದೆ. ಅಮೇರಿಕೆ ಯಾವುದನ್ನು ಸ್ವತಃ ಜಾಸ್ತಿ ತಯಾರು ಮಾಡಲಾರದಂಥ, ರಫ್ತಿನ ಮೇಲೆಯೇ ಅತಿ ಹೆಚ್ಚು ನಿರ್ಭರ ಆಗಿರುವಂಥ, ಅಲ್ಲಿಯ ಲೇಬರ್ ಲಾ ಏನಿದೆ, ಅಲ್ಲಿಯ ಕಾರ್ಮಿಕ ನೀತಿಗೆ ಅನುಗುಣವಾಗಿ ಸಂಬಳವನ್ನು ಕೊಟ್ಟು ಕೆಲಸ ಮಾಡಿಸಿದರೆ ಅಲ್ಲಿಯ ವಸ್ತು ಸರಕಿನ ಮೇಲೆ ಆಗುವಂಥ ದರವನ್ನು ನೋಡಿದರೆ ಚೈನಾ ಮತ್ತು ಭಾರತದಿಂದ ಖರೀದಿಸಿದರೆ ಅಥವಾ ಇತರೆ ರಾಷ್ಟ್ರಗಳಿಂದ ಖರೀದಿಸಿದರೆ ಹೇಗೆ ಅದು ಉಳಿತಾಯ ಅಂತ ಗೊತ್ತಿದ್ದರೂ ಕೂಡ ಚೈನಾದ ಮೇಲೆ ಇನ್ನಿಲ್ಲದ ಹಾಗೆ ಆರ್ಥಿಕ ಹೊರೆಯನ್ನು ಹಾಕತ್ತೆ, ಟ್ಯಾಕ್ಸೇಷನ್ ಹಾಕತ್ತೆ, ಟ್ಯಾರಿಫ್ ಹಾಕತ್ತೆ ಅಮೆರಿಕ. ಭಾರತ ಕೂಡ ಇದಕ್ಕೆ ಹೊರತಾಗೋಲ್ಲ, ಆದರೆ ಭಾರತಕ್ಕೆ ಒಂದಷ್ಟು ವಿನಾಯಿತಿಗಳನ್ನು ಕೊಡತ್ತೆ. ಚೈನಾ ಭಾರತದ ಸಹಾಯವನ್ನು ಕೇಳುತ್ತೆ. ಹೇಗಿದೆ ಸ್ವಾಮಿ ಇದು ಪರಿಸ್ಥಿತಿ? ಇನ್ನು ಈ ಕಡೆ ಬನ್ನಿ, ಈ ಕಡೆ ಪಾಕಿಸ್ತಾನ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ನಿರಂತರವಾಗಿ ಕಿರುಕುಳ ಕೊಟ್ಟಂಥ ರಾಷ್ಟ್ರ. ಯಾವ ಮಟ್ಟಿಗೆ ಅಂದರೆ, ತಾನೇ ದೊಡ್ಡಣ್ಣ, ಭಾರತ ಅದರ ಕೈ ಕೆಳಗೆ ಅನ್ನುವ ರೀತಿಯಲ್ಲಿ ಎಲ್ಲ ಶೃಂಗಸಭೆಗಳಲ್ಲಿ ತನ್ನ ತಾನು ಪ್ರೊಜೆಕ್ಟ್ ಮಾಡಿಕೊಳ್ಳುತ್ತಿದ್ದಂಥ ರೀತಿಯನ್ನು ನೆನಪು ಮಾಡಿಕೊಳ್ಳಿ. ಯಾವಾಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬರ್ತಾರೋ ಆ ಸಂದರ್ಭದಲ್ಲಿ ಅಂತೂ ನಾನು ಮತ್ತು ತಾಲಿಬಾನಿಗಳು ಒಟ್ಟಾಗಿ ಭಾರತವನ್ನೇ ಮುಗಿಸಿಬಿಡ್ತೇವೆ ಅನ್ನುವಂಥ ಉಮೇದಿನಲ್ಲಿ ಓಡಾಡ್ತಾ ಇದ್ರು ಅಲ್ಲಿಯ ಪಾಕಿಸ್ತಾನಿ ಪ್ರಧಾನಮಂತ್ರಿ ಆದಂಥ ಇಮ್ರಾನ್ ಖಾನ್. ಭಾರತ ಯಾವ ಸಂದರ್ಭದಲ್ಲಿಯೂ ಜಗ್ಗಲಿಲ್ಲ, ಬಗ್ಗಲಿಲ್ಲ. ಭಾರತದ ಮೇಲೆ ನಿರಂತರವಾಗಿ ಮಾಡ್ತಾ ಇದ್ದಂಥ ಕಿರುಕುಳ ಮತ್ತು ಭಾರತಕ್ಕೆ ರಫ್ತು ಮಾಡ್ತಾ ಇದ್ದಂಥ ಖೋಟಾ ನೋಟಿಗೆ ಸರಿಯಾದ ಉತ್ತರವನ್ನು ಕೊಟ್ಟರು ನರೇಂದ್ರ ಮೋದಿ ನವೆಂಬರ್ 2016ರಲ್ಲಿ. ಯಾವಾಗ ಭಾರತದಲ್ಲಿ ಡಿಮಾನಿಟೈಸೇಷನ್ ಆಯಿತೋ ಅದರ ನೇರ ಹೊರೆಯಾಗಿದ್ದು ಪಾಕಿಸ್ತಾನಕ್ಕೆ ವಿನಃ ಭಾರತದ ಕಾಳಸಂತೆಕೋರರಿಗೆಲ್ಲ. ಭಾಳಷ್ಟು ಜನ ಆವಾಗ ಅಂದ್ಕೊಂಡಿದ್ದೇನಪ್ಪ ಅಂತಂದರೆ, ಭಾರತದಲ್ಲಿ ಕಾಳಸಂತೆಕೋರರು ಏನಿದ್ದಾರೆ ಅವರ ಬಳಿ ಇರುವಂಥ ನೋಟಿನ ದಾಸ್ತಾನು ಏನಿದೆ ಅದನ್ನು ಸಂಪೂರ್ಣವಾಗಿ ಅಪಮೌಲ್ಯಗೊಳಿಸಬೇಕು ಅಂತ ನರೇಂದ್ರ ಮೋದಿ ಇದೊಂದು ಭಾಳ ದೊಡ್ಡದಾದಂಥ ತೀರ್ಮಾನ ಕೈಗೊಂಡಿದ್ದಾರೆ ಅಂತ ಆವಾಗ ಅರ್ಥಶಾಸ್ತ್ರಜ್ಞರು ಎಲ್ಲ ಕಡೆ ಅದನ್ನು ಹೇಳಿದ್ದುಂಟು. ಆದರೆ ವಾಸ್ತವವಾಗಿ ನೋಡಿದರೆ ಯಾವಾಗ ಈ ರೀತಿಯಾದಂಥ ಡಿಮಾನಿಟೈಸೇಷನ್ ಆಯಿತು ಆ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿರುವಂಥ ಮುದ್ರಣಾಲಯದ ಮಾಲೀಕನೊಬ್ಬ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿ ಬರುತ್ತೆ. ಅಲ್ಲಿಯ ನೋಟುಗಳನ್ನು ಚಕ್ಕಡಿಯಲ್ಲಿ ಬಂಡಿಯಲ್ಲಿ ತೊಗೊಂಡು ಹೋಗ್ತಾ ಇರೋದು, ಮಕ್ಕಳು ಆ ನೋಟುಗಳನ್ನ ಇಟ್ಕೊಂಡು ಆಟ ಆಡ್ತಾ ಇರುವಂಥ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತವೆ. ನುಸುಳುಕೋರರು ಇದ್ದಕ್ಕಿದ್ದ ಹಾಗೆ ಕಾಶ್ಮೀರದ ಒಳಗಡೆ ನುಗ್ಗುವುದು ಕಡಿಮೆಯಾಗತ್ತೆ. ಕಲ್ಲು ತೂರಾಟ ತಂತಾನೆ ತಟಸ್ಥಗೊಂಡು ಬಿಡುತ್ತೆ. ಒಂದು ತೀರ್ಮಾನದಿಂದಾಗಿ ಪಕ್ಕದ ರಾಷ್ಟ್ರ ಹೇಗೆ ಭಿಕಾರಿಯಾಗತ್ತೆ ಅನ್ನೋದಕ್ಕೆ ನರೇಂದ್ರ ಮೋದಿ ಅವರ ಅವತ್ತ ಡಿಮಾನಿಟೈಸೇಷನ್ನ ನೀತಿ ಕಾರಣ ಆಗುತ್ತೆ. ಸ್ನೇಹಿತರೆ, ಇಲ್ಲಿಗೆ ಮುಗಿಯೋದಿಲ್ಲ ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿಯ ಕುರಿತಾದಂಥ ವಿಚಾರ.
ಭಾಳ ವಿಶಾಲ ವ್ಯಾಪ್ತಿಯಲ್ಲಿ ಆಲೋಚನೆ ಮಾಡಬೇಕಾದಂಥ ವಿಚಾರ. ಯುರೋಪ್ ಬರುತ್ತೆ, ರಷ್ಯಾ ಬರುತ್ತೆ, ಅಮೇರಿಕಾ ಬರುತ್ತೆ, ಎಲ್ಲ ರಾಷ್ಟ್ರಗಳ ಬಗ್ಗೆ ಮಾತಾಡಬೇಕು. ನಾನೀಗ ಮಾತಾಡ್ತಾ ಇರೋದು ಕೇವಲ ಅಕ್ಕಪಕ್ಕದಲ್ಲಿರುವಂಥ ಮಿತ್ರರ ರೀತಿಯಲ್ಲಿ ಶತ್ರುತ್ವವನ್ನು ಮಾಡ್ತಾ ಇರುವಂಥ ವಿಘ್ನ ಸಂತುಷ್ಟಿ ರಾಷ್ಟ್ರಗಳ ಬಗ್ಗೆ ಮೊನ್ನೆ ತೆಗೆದುಕೊಂಡಂಥ ಇನ್ನೊಂದು ತೀರ್ಮಾನ. ಒಂದು ಹೇಳಿದೆ, ಕ್ಸಿ ಜಿನ್ಪಿಂಗ್ ನರೇಂದ್ರ ಮೋದಿ ಅವರಿಗೆ ಕೊಟ್ಟಂಥ ಕರೆ. ಎರಡನೇದು, ಬಾಂಗ್ಲಾದೇಶದ ಮೊಹಮ್ಮದ್ ಯೂನಸ್ ಎನ್ನುವಂಥ ಅಡ್ವೈಸರು ಚೈನಾಗೆ 4 ದಿನಗಳ ಭೇಟಿಗೆ ಹೋಗ್ತಾನೆ. ಮೊದಲನೇದಾಗಿ ಈತ ಬಂದದ್ದೇ ವಾಮ ಮಾರ್ಗದಿಂದ ಬಾಂಗ್ಲಾದೇಶದಲ್ಲಿ ಅಧಿಕಾರವನ್ನು ಹಿಡಿತಾನೆ. ಅಲ್ಲಿ ಗೃಹ ಯುದ್ಧ ಮಾಡಿಸ್ತಾನೆ. ಗೃಹ ಯುದ್ಧ ಆದ್ಕೊಳ್ಳಿ ಶೇಖ್ ಹಸೀನಾ ದೇಶವನ್ನು ಬಿಟ್ಟು ತೊಲಗುವ ಹಾಗೆ ನೋಡ್ಕೋತದೆ ಅಮೇರಿಕಾ. ಅದಾದಮೇಲೆ ತನ್ನ ಒಬ್ಬ ಪದಾತಿ ದಳದ ಸೈನಿಕನನ್ನು ಅಲ್ಲಿ ಪ್ರಧಾನಿ ಅನ್ನುವ ರೀತಿಯಲ್ಲಿ ಕೂರಿಸ್ತಾರೆ. ಆತ ಪ್ರಧಾನಿ ಅನ್ನಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಅಂಥ ಭಯ ಆತಂಕದಲ್ಲಿರ್ತಾನೆ. 85 ವರ್ಷ ಈತನಿಗೆ. ಮೊಹಮ್ಮದ್ ಯೂನಸ್ ಈತ ನಾನು ಚೀಫ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತೀನಿ, ವಿಶೇಷ ಅಡ್ವೈಸರ್ ಆಗಿ ಕೆಲಸ ಮಾಡ್ತೀನಿ ಅಂತ, ವಿಶೇಷ ಸಲಹೆಗಾರ ಸರ್ಕಾರಕ್ಕೆ ಆಗಿ ನಾನು ಇರ್ತೀನಿ, ನಾನು ಪ್ರಧಾನಿ ಅಲ್ಲ ಅಂತ ಒಂದೇ ದಿವಸನೇ ಹಿಂಸಾರ್ಕೊಂಡ್ಬಿಡ್ತಾನೆ. ಆದರೆ ಇರುವಂಥ ಎಲ್ಲ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಬಾಯಿಗೆ ಬಂದ ಹಾಗೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಚೈನಾದ ನಂಟನ್ನು ಬೆಳೆಸಲಿಕ್ಕೆ ಹೋಗ್ತಾನೆ. ನೋಡಿ ಹೆಂಗಿದೆ. ಅಕ್ಕಪಕ್ಕದಲ್ಲಿರುವ ರಾಷ್ಟ್ರದಲ್ಲಿ ಏನಾದರೂ ರಾಜಕೀಯ ಸ್ಥಿತ್ಯಂತರ ಆದರೆ ತೊಂದರೆ ಆಗೋದು ನಮಗೆ ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ನಿದರ್ಶನ ಇಲ್ಲ. ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ ಅಂದರೆ ನಾನು ಸುರಕ್ಷಿತ ಅಂತ ಭಾವ ಅಲ್ಲ. ಪಕ್ಕದ ಮನೆಗೆ ಬಿದ್ದಂಥ ಬೆಂಕಿಯಿಂದಾಗಿ ಅಲ್ಲದ ಒಂದು ಗಳು ನಮ್ಮ ಮನೆಯ ಮೇಲೆ ಬಿದ್ದರೆ ನಮ್ಮ ಮನೆಗೂ ಬೆಂಕಿ ಹತ್ತತ್ತೆ ಅಂತ. ಪಕ್ಕದ ಮನೆಯಲ್ಲಿ ನಿರಂತರವಾದಂಥ ಕಿರುಕುಳ ನಡೆದರೆ, ಪಕ್ಕದ ಮನೆಯಲ್ಲಿ ಚಾಕು ಹಾಕ್ಲಿಕ್ಕೆ ಪಕ್ಕದ ಮನೆಯವನು ಓಡಾಡ್ತಾ ಇದ್ದರೆ ಆ ಚಾಕು ತಪ್ಪಿ ನಮಗೂ ಬೀಳುವ ಸಂಭವ ಇರುತ್ತೆ ಅಂತ. ಯಾವತ್ತೂ ನೆರೆಹೊರೆಯಲ್ಲಿ ಸಜ್ಜನರು ಇರಬೇಕು, ಒಳ್ಳೆಯ ಆಡಳಿತ ಇರಬೇಕು ಅಂತ ನಿರೀಕ್ಷೆ ಮಾಡೋದು ಅದೇ ಕಾರಣಕ್ಕೆ. ಮತ್ತು ಅದಕ್ಕೋಸ್ಕರವೇ ಪಕ್ಕದ ಮೈತ್ರಿ ರಾಷ್ಟ್ರ ಅಂತ ಯಾವಾಗಲೂ ಹೇಳೋದು. ಆದರೆ ಏನಾಗತ್ತೆ, ಅಮೇರಿಕೆ ಅಂಥ ರಾಷ್ಟ್ರಗಳು ಯಾವಾಗ ತಮ್ಮ ಹಿಡನ್ ಅಜೆಂಡಾವನ್ನು ಪ್ಲೇ ಮಾಡಲಿಕ್ಕೆ ಶುರು ಮಾಡ್ತಾರೋ ಆವಾಗ ಇಂಥ ಸ್ಥಿತ್ಯಂತರಗಳಾಗ್ತವೆ. ಮೊಹಮ್ಮದ್ ಯೂನಸ್ ಅಂತ ಪ್ರಭೃತಿ ಬಂದು ಕೂತ್ಕೋತಾನೆ. ಬಂದು ಕೂತವನು ಚೈನಾಗೆ ಮಾತುಕತೆಗೆ 4 ದಿವಸದ ಮಾತುಕತೆಗೆ ಹೋಗ್ತಾನೆ. ಹೋಗಿ ಅಲ್ಲಿ ಹೇಳ್ತಾನೆ, ಭಾರತದಲ್ಲಿರುವಂಥ ಈಶಾನ್ಯ ರಾಜ್ಯಗಳಿದಾವಲ್ಲ, ಆ ಈಶಾನ್ಯ ರಾಜ್ಯಗಳು ಲ್ಯಾಂಡ್ ಲಾಕ್ ರಾಜ್ಯಗಳು ಅಂತ ಹೇಳ್ತಾನೆ. ನೋಡಿ ಹೆಂಗಿದೆ. ಅದಕ್ಕೆ ಎಲ್ಲಿಯೂ ಸಾಗರದ ದಾರಿಯೇ ಇಲ್ಲ. ಇರೋದು ಒಂದೇ ಒಂದು, ಅದು ನನ್ನ ಬಾಂಗ್ಲಾದೇಶ. ಆದ್ದರಿಂದ ಭಾರತ ಈಶಾನ್ಯ ರಾಜ್ಯಗಳ ಚಿಕನ್ ನೆಕ್ ಏನಿದೆಯಲ್ಲ ಅದನ್ನು ಕತ್ತರಿಸ್ಬಿಟ್ರೆ ಭಾರತಕ್ಕೆ ಗತಿಯೇ ಇಲ್ಲ. ದಕ್ಷಿಣ ಏಷ್ಯಾದ ಸಂಪೂರ್ಣವಾದಂಥ ಮಹಾಸಾಗರಕ್ಕೆ ಅಧಿಪತಿ ನಾನೇ ಅಂತ ಹೇಳ್ತಾನೆ. ಅಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ, ದವಸ ಧಾನ್ಯಗಳಿಲ್ಲ, ಅಕ್ಕಿ ಇಲ್ಲ, ಟೆಕ್ಸ್ಟೈಲ್ ಇಂಡಸ್ಟ್ರಿ ನಡೆಸಲಿಕ್ಕೆ ಹತ್ತಿ ಇಲ್ಲ, ಎಲ್ಲವೂ ಇಲ್ಲ, ಏನೂ ಇಲ್ಲ, ಫಾರಿನ್ ರಿಸರ್ವ್ ಇಲ್ಲ, ಭಿಕ್ಷೆ ಬೇಡಲಿಕ್ಕೆ ಹೋಗಿರುವಂಥ ಮನುಷ್ಯ ಆತ ಹೇಳ್ತಾನೆ, ನನ್ನ ದೇಶಕ್ಕೆ ನೀವು ಬಂದು ಆರ್ಥಿಕವಾದ ಪ್ರಗತಿಯನ್ನು ಮಾಡೋಣ ಬನ್ನಿ ಅಂತ ಚೈನಾಗೆ ಕರೆ ಕೊಡ್ತಾನೆ, ಆಮಂತ್ರಣವನ್ನು ನೀಡ್ತಾನೆ. ಇದೇ ಕೆಲಸವನ್ನು ಶ್ರೀಲಂಕಾ ಮಾಡಿತ್ತು. ಶ್ರೀಲಂಕಾದಲ್ಲಿ ಯಾವ ರೀತಿಯ ದಿವಾಳಿ ಸ್ಥಿತಿ ಬಂತು, ಹೇಗೆ ಭಾರತ ಅದನ್ನು ಕಾಪಾಡಬೇಕಾದಂಥ ಪರಿಸ್ಥಿತಿ ಬಂತು ಅನ್ನೋದನ್ನು ನಾವು ನೆನಪು ಮಾಡ್ಕೋಬೇಕು. ಆಪದ್ಬಂಧುವಾಗಿ ಅವತ್ತು ಶ್ರೀಲಂಕಾಗೆ ಭಾರತ ಜೊತೆಗೆ ನಿಲ್ಲದೆ ಹೋಗಿದ್ರೆ ಶ್ರೀಲಂಕಾ ಮಹಾಪತನ ಆಗಿ ಹೋಗಿರೋದು ಇಷ್ಟೊತ್ತಿಗೆ. ಅಲ್ಲಿ ಸರ್ಕಾರವೇ ಇರ್ತಿರಲಿಲ್ಲ, ಅಂಥ ಸ್ಥಿತಿ ಬಂದಿತ್ತು. ಸಂಪೂರ್ಣವಾಗಿ ಕಪಿಮುಷ್ಟಿಗೆ ತೆಗೆದುಕೊಂಡದ್ದು ಚೈನಾ. ಶ್ರೀಲಂಕಾ ಭಾರತದ ಎದುರು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಬೇಕು ಅಂತ ಚೈನಾದ ಜೊತೆ ಕೈ ಜೋಡಿಸ್ಕೊಳ್ತದೆ. ಚೈನಾ ಶ್ರೀಲಂಕಾದಲ್ಲಿ ಚೈನೀಸ್ ಕರೆನ್ಸಿ ನಡೆಯುವ ಹಾಗೆ ಮಾಡುತ್ತೆ, ಚೈನಾದ ಸೈನಿಕರನ್ನಲ್ಲಿಡುತ್ತೆ. ಶ್ರೀಲಂಕಾದ ಜನ ಆ ಪ್ರದೇಶದಲ್ಲಿ ಓಡಾಡಬೇಕು ಅಂದರೆ, ಇವರು ಕಟ್ಟಿದ ನಗರದಲ್ಲಿ ಓಡಾಡಬೇಕು ಅಂದರೆ ಶ್ರೀಲಂಕಾದ ಜನ ಚೈನಾದ ಅನುಮತಿಯನ್ನು ಪಡೆಯುವ ಹಾಗೆ ಮಾಡುತ್ತೆ. ಅಷ್ಟೇ ಅಲ್ಲ, ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಸಿದು ಹೋಗುವ ಹಾಗೆ ಮಾಡುತ್ತೆ ಚೈನಾ. ಈಗ ಬಾಂಗ್ಲಾದೇಶದ ಈ ಮೊಹಮ್ಮದ್ ಯೂನಸ್ ಅಲ್ಲಿ ಚೈನಾಗೆ ಹೋಗಿ ಹೇಳ್ತಾನೆ, ನಮ್ಮ ಏರ್ಪೋರ್ಟನ್ನು ತೆಗೆದುಕೊಳ್ಳಿ, ಡೆವಲಪ್ ಮಾಡಿ, ಎಷ್ಟು ಬೇಕಾದರೂ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಚೈನಾ ಯಾವತ್ತೂ ಸ್ನೇಹವನ್ನು ಮಾಡೋದಿಲ್ಲ. ಚೈನಾ ಕೇವಲ ವ್ಯವಹಾರವನ್ನು ಮಾಡುತ್ತೆ. ವ್ಯವಹಾರ ಮಾಡಿ ಆ ದೇಶವನ್ನೇ ಮುಗಿಸಿಬಿಡುತ್ತೆ. ಅವತ್ತು ಚೈನಾ ನಮಗೆ ಕೇಳ್ತು, BRI ಮೂಲಕ, ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮೂಲಕ. ಬಾಂಗ್ಲಾದೇಶ ಅವತ್ತು ಸಹಿ ಹಾಕತ್ತೆ ಅದಕ್ಕೆ. ಆದರೆ ಭಾರತ ನಾನು ಅದಕ್ಕೆ ಸಿದ್ಧನಿಲ್ಲ ಅಂತ ಹೇಳುತ್ತೆ. ಇವತ್ತು ಅದರ ದುರ್ಗತಿ ಏನಾಗಿದೆ BRIದು ಅಂತ ಆಲೋಚನೆ ಮಾಡಿ. ಸಿಪೆಕ್ ಮೂಲಕ ಅಲ್ಲಿ ಹೋಗಿ ಚೈನಾ ಪಾಕಿಸ್ತಾನದ ಜೊತೆ ವ್ಯವಹಾರ ಶುರು ಮಾಡುತ್ತೆ, ರೋಡ್ ಮಾಡಲಿಕ್ಕೆ ಹೋಗುತ್ತೆ. ಇವತ್ತು ಚೈನಾ ಪಾಕಿಸ್ತಾನದಲ್ಲಿ ದುಡ್ಡನ್ನು ಹೂಡಿದ ಮೇಲೆ ಯಾವ ಸ್ಥಿತಿ ಪಾಕಿಸ್ತಾನದ್ದಾಗಿದೆ, ದುಡ್ಡು ಹೂಡಿದ ಚೈನಾದ ದುರ್ಗತಿ ಅನ್ನೋದನ್ನು ಆಲೋಚನೆ ಮಾಡಿ. ಈಗ ಅದೇ ಕೆಲಸವನ್ನು ಬಾಂಗ್ಲಾದೇಶ ಮಾಡ್ತಾ ಇದೆ. ಬಾಂಗ್ಲಾದೇಶ ಹೇಗಾದರೂ ಮಾಡಿ
ಭಾರತದ ಎದುರು ತಾನು ಸೆಟೆದು ನಿಲ್ಲಬೇಕು ಅನ್ನುವಂಥ ಆಲೋಚನೆಯಲ್ಲಿ ಓಡಾಡ್ತಾರೆ. ಅಷ್ಟೇ ಅಲ್ಲ, ಸಾಧ್ಯವಾದರೆ ಭಾರತವನ್ನು ಹಿಮ್ಮೆಟ್ಟಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಅದಿದೆ. ಆದರೆ ನರೇಂದ್ರ ಮೋದಿ ಮಾಡಿದ್ದೇನು? ನರೇಂದ್ರ ಮೋದಿ ಮಾಡಿದ ಮೊಟ್ಟ ಮೊದಲ ಕೆಲಸ, ಯಾವ ಜೂನ್ 2020ರಲ್ಲಿ ಅದಕ್ಕೆ ಟ್ರಾನ್ಸ್ಶಿಪ್ಮೆಂಟ್ಗೆ ಅವಕಾಶವನ್ನು ಕೊಟ್ಟಿತ್ತೋ ಆ ಅವಕಾಶವನ್ನು ಇದ್ದಕ್ಕಿದ್ದ ಹಾಗೆ ಮೊನ್ನೆ ಏಪ್ರಿಲ್ 8ನೇ ತಾರೀಕು ವಿಡ್ರಾ ಮಾಡಿಬಿಡತ್ತೆ. ಏನಿದು ಟ್ರಾನ್ಸ್ಶಿಪ್ಮೆಂಟ್ ಅಂದರೆ? ಟ್ರಾನ್ಸ್ಶಿಪ್ಮೆಂಟ್ ಅಂದರೆ ಬಾಂಗ್ಲಾದೇಶದಲ್ಲಿ ತಯಾರಾಗುವಂಥ ಸರಕುಗಳೇನಿದ್ದಾವೆ ಅವು ಇತರೆ ದೇಶಗಳಿಗೆ ಹೋಗಲಿಕ್ಕೆ, ಅದು ನೇಪಾಳ ಆಗಿರ್ಬೋದು, ಭೂತಾನ್ ಆಗಿರಬಹುದು, ಮಯನ್ಮಾರ್ ಆಗಿರಬಹುದು, ಅಥವಾ ಬೇರೆ ಬೇರೆ ರಾಷ್ಟ್ರಗಳಿಗೆ ಎಲ್ಲೆಲ್ಲಿ ರಫ್ತು ಮಾಡ್ತಾ ರಾಷ್ಟ್ರಗಳಿಗೆ ಹೋಗಲಿಕ್ಕೆ ಮಧ್ಯವರ್ತಿಯಾಗಿರೋದು ಭಾರತ ದೇಶ. ಭಾರತ ದೇಶದ ಪೋರ್ಟು, ಭಾರತ ದೇಶದ ವಿಮಾನ, ಭಾರತ ದೇಶದ ರಸ್ತೆ, ಈ ಮೂರನ್ನು ಬಳಸಿಕೊಂಡು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಇತ್ತು ಬಾಂಗ್ಲಾದೇಶ. ಇದಕ್ಕೆ ಜೂನ್ 2020ರಲ್ಲಿ ಭಾರತ ಅನುಮತಿ ನೀಡಿತ್ತು, ಮಾಡಿಕೊಳ್ಳಿ ಟ್ರಾನ್ಸ್ಶಿಪ್ಮೆಂಟ್. ಇಲ್ಲದೆ ಹೋದರೆ ಇವರ ಖರ್ಚು ವೆಚ್ಚ, ಸಾಗಣೆಯ ಖರ್ಚು ವೆಚ್ಚವೇ ತುಂಬ ಜಾಸ್ತಿ ಆಗ್ತಾ ಇತ್ತು ಬಾಂಗ್ಲಾದೇಶಕ್ಕೆ. ಭಾರತದ ಮೂಲಕ ಇದು ಸರಕು ಸಾಗಣೆ ಮಾಡಿದರೆ ಖರ್ಚು ವೆಚ್ಚ ಇದ್ದಕ್ಕಿದ್ದ ಹಾಗೆ ಕಡಿಮೆಯಾಗಿ ಉಳಿತಾಯ ಆಗೋದು ಮತ್ತು ಲಾಭ ಜಾಸ್ತಿ ಆಗೋದು. ಪಕ್ಕದ ರಾಷ್ಟ್ರ, ನೆರೆ ರಾಷ್ಟ್ರ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸೌಲಭ್ಯವನ್ನು ಭಾರತ ನೀಡಿತ್ತು. ಈಗ ಭಾರತ ಮೊನ್ನೆ ಏಪ್ರಿಲ್ 8ಕ್ಕೆ ಒಂದು ಆದೇಶವನ್ನು ಹೊರಡಿಸಿದೆ. ನಮ್ಮ ದೇಶದ ಬಂದರು, ನಮ್ಮ ದೇಶದ ವಿಮಾನ, ನಮ್ಮ ದೇಶದ ರಸ್ತೆಗಳ ಮೇಲೆ ಸಾಗಾಣಿಕೆಯ ಒತ್ತಡ ಜಾಸ್ತಿ ಆಗಿರೋದ್ರಿಂದ, ಅಂದರೆ ನಮ್ಮ ವಸ್ತುಗಳೇ ರಫ್ತು ಮಾಡಲಿಕ್ಕೆ ಜಾಸ್ತಿ ಆಗಿರೋದ್ರಿಂದ, ಸಾಂದ್ರತೆ ಜಾಸ್ತಿ ಇರೋದ್ರಿಂದ ನಿಮಗೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ಇನ್ನು ಮುಂದೆ ನಿಮ್ಮ ದಾರಿಯನ್ನು ನೀವು ನೋಡಿಕೊಳ್ಳಿ, ಬಾಂಗ್ಲಾದೇಶಕ್ಕೆ ಭಾರತದ ನರೇಂದ್ರ ಮೋದಿ ಹೇಳಿದ್ದು. ಹಾಗಾದರೆ ಈಗಾಗಲೇ ಹೊರಟು ಬಿಟ್ಟಂಥ, ಬಂದು ಬಿಟ್ಟಂಥ ಸರಕಿನ ಕಥೆಯೇನು? ಈಗ ಇಲ್ಲಿವರೆಗೂ ಬಂದಿರುವಂಥ ಸರಕು ಏನಿದೆ ಅದರ ರಫ್ತು ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ, ನಮ್ಮ ಜಾಗವನ್ನು ನಿಮಗೆ ಟ್ರಾನ್ಸ್ಶಿಪ್ಮೆಂಟಿಗೆ ಕೊಡ್ತೇವೆ. ಇನ್ನು ಮುಂದೆ ಹೊಸದಾಗಿ ಯಾವ ಸರಕು ಸಾಗಣೆಯು ಭಾರತದ ಮೂಲಕ ಸಾಗಲಿಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ಅಲ್ಲಿಯ ಟೆಕ್ಸ್ಟೈಲ್ ಪಾರ್ಕ್ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ವಿದ್ಯುತ್ ಸಪ್ಲೈಯನ್ನು ಭಾರತದ ಅದಾನಿ ಮಾಡೋದು, ಆತನಿಗೆ ದುಡ್ಡನ್ನು ಕೊಡಬೇಕಾಗಿದೆ, ದುಡ್ಡನ್ನು ಇವರು ಕೊಡ್ತಾ ಇಲ್ಲ. ಬಂಗಾಲದಿಂದ ಹೋಗಬೇಕಾದಂಥ ತರಕಾರಿಗಳಾಗಲಿ, ದವಸ ಧಾನ್ಯಗಳಾಗಲಿ ಎಲ್ಲವನ್ನೂ ಕೂಡ ಈಗ ಅರ್ಧಕ್ಕರ್ಧದಷ್ಟು ಇಳಿಸಲಾಗಿದೆ. ಅಲ್ಲಿಗೆ ಸಾಗಣೆ ಸಾಗ್ತಾ ಇಲ್ಲ. ಬದುಕು ದುರ್ಭರ ಆಗಿದೆ. ಬಾಂಗ್ಲಾದೇಶದ ಸ್ಥಿತಿ ಸಂಪೂರ್ಣವಾಗಿ ಚಿಂತಾಜನಕವಾಗಿದೆ. ಜೊತೆಗೆ ಸರ್ಕಾರದಲ್ಲಿ ಅಲ್ಲಿಯ ಸೇನೆಯ ಮುಖ್ಯಸ್ಥನೇ ಈಗ ಈ ಮೊಹಮ್ಮದ್ ಯೂನಸ್ ಹೊರಗಡೆ ಹೋಗಬೇಕು ಅನ್ನುವ ರೀತಿಯಲ್ಲಿ ಒಳಗಡೆ ಷಡ್ಯಂತ್ರ ನಡೀತಾ ಇದೆ. ಹೀಗಿರುವಾಗ ಈ ರೀತಿಯಾದಂಥ ರಫ್ತಿಗೂ ಕೂಡ ಕತ್ತರಿಯನ್ನು ಭಾರತ ದೇಶ ಹಾಕಿರೋದ್ರಿಂದ ಬಾಂಗ್ಲಾದೇಶದ ಮೂಗನ್ನು ಮತ್ತು ಬಾಯಿಯನ್ನು ಏಕಕಾಲಕ್ಕೆ ಮುಚ್ಚಿದ್ದರಿಂದ ಅದು ನರಳಿ ಸಾಯುವ ಸ್ಥಿತಿಗೆ ಬಂದಿದೆ. ನರೇಂದ್ರ ಮೋದಿ ಬಾಯಿಂದ ಮಾತನಾಡುವುದಿಲ್ಲ, ಮಾಡಿ ತೋರಿಸುತ್ತಾರೆ. ಅದಕ್ಕೆ ಸಾಕ್ಷಿ ಸರ್ಜಿಕಲ್ ಸ್ಟ್ರೈಕು, ಅದಕ್ಕೆ ಸಾಕ್ಷಿ ಏರ್ ಸ್ಟ್ರೈಕು, ಅದಕ್ಕೆ ಈಗ ಮಾಡಿರುವಂಥ ಟ್ರಾನ್ಸ್ಶಿಪ್ಮೆಂಟ್ ನಿಷೇಧ. ನರೇಂದ್ರ ಮೋದಿ ಎಷ್ಟು ಮೃದುವಾದ ಧೋರಣೆ ತೋರಿಸುವಂಥ ಒಬ್ಬ ಅತ್ಯಂತ ಸಹನಶೀಲ ರಾಜಕಾರಣಿ ಕಾಣಿಸ್ತಾರೋ, ವಿದೇಶಾಂಗ ನೀತಿಯ ವಿಚಾರದಲ್ಲಿ ಅಷ್ಟೇ ಕಠೋರರಾಗಿರ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಇಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.